ಕಡಲೆಕಾಯಿ ಹಬ್ಬ ನಡೆಯೋದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ. ಈ ಪ್ರದೇಶದಲ್ಲಿ ಕಡಲೆಕಾಯಿಯ ಮೊದಲ ಬೆಳೆಯನ್ನು ಆಚರಿಸಲಾಗುತ್ತೆ. ದಂತಕಥೆಯ ಪ್ರಕಾರ ಬಸವನಗುಡಿ ರೈತರು ತಮ್ಮ ಕಡಲೆಕಾಯಿಯನ್ನ ಕಾಡುಗೋಳಿ ತಿನ್ನುವ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಕೊನೆಗೂ ಅವರ ಬೆಳೆಗಳ ರಕ್ಷಕನಾದ ನಂದಿಯ ಮೊರೆ ಹೋದ್ರು ಮತ್ತು ತಮ್ಮ ಸುಗ್ಗಿಯ ಭಾಗವನ್ನ ನಂದಿಗೆ ಅರ್ಪಿಸಿದ್ರು. ಕೊನೆಗೂ ಗೋಳಿ ಅವರಿಗೆ ತೊಂದರೆಯಾಗುವುದನ್ನ ನಿಲ್ಲಿಸಿತು ಮತ್ತು ರೈತರು ಪ್ರತಿ ವರ್ಷ ನಂದಿಗೆ ಮೊದಲ ಬೆಳೆಯನ್ನ ಕಡಲೆಕಾಯಿಯನ್ನ ಅರ್ಪಿಸುವ ಸಂಪ್ರದಾಯವನ್ನ ಪ್ರಾರಂಭಿಸಿದ್ರು. ನಂತರ 2 ದಿನಗಳ ಮೇಳದಲ್ಲಿ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲು ಮುಂದಾಗುತ್ತಾರೆ. ಮಸಾಲೆಯುಕ್ತ, ಬೇಯಿಸಿದ, ಉಪ್ಪು ಸಹಿತ, ಹುರಿದ ಸಕ್ಕರೆ ಲೇಪಿತ ಮತ್ತು ಜೇನುತುಪ್ಪದಲ್ಲಿ ಹುರಿದ ವಿವಿಧ ರೀತಿಯ ಕುರುಕುಲಾದ ಕಡಲೆಕಾಯಿಗಳನ್ನ ಖರೀದಿಸಲು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಸೇರುತ್ತಾರೆ. ಆಟಿಕೆಗಳು, ಬೀದಿ ಆಹಾರ, ಮಣ್ಣಿನಿಂದ ಮಾಡಿದ ವಿಗ್ರಹಗಳು, ಇತರವುಗಳನ್ನು ಒಳಗೊಂಡಂತೆ ಎಲ್ಲಾ ರೀತಿಯ ವಸ್ತುಗಳನ್ನು ಮಾರಾಟ ಮಾಡುವ ಹಲವಾರು ಮಳಿಗೆಗಳನ್ನು ಸಹ ನೀವು ಕಾಣಬಹುದು. ಹಾಗಾದ್ರೆ ಬುಲ್ ಟೆಂಪಲ್ ಅನ್ನ ತಲುಪುವುದು ಹೇಗೆ? ಬುಲ್ ಟೆಂಪಲ್ ಅನ್ನ ನೀವು ಮೆಟ್ರೋ ಮೂಲಕ ಅಥವಾ ಬಸ್, ಟ್ಯಾಕ್ಸಿ ಅಥವಾ ಕಾರಿನಂತಹ ವಿವಿಧ ಸಾರಿಗೆ ವಿಧಾನಗಳಿಂದ ಸುಲಭವಾಗಿ ತಲುಪಬಹುದು. ಇದರ ವಿಳಾಸ ಬಂದು ಬುಲ್ ಟೆಂಪಲ್ ರಸ್ತೆ, ಬಸವನಗುಡಿ, ಬೆಂಗಳೂರು.